ಹಾಯ್ ಹಲೋ ನಮಸ್ತೆ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯನ ತಿಳಿಸ್ತಾ ಇದ್ದೀನಿ. ಫುಲ್ಲು ವಿಡಿಯೋ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲಿಗೆ ಈ ಥರ ಲೈನ್ ಹಾಕ್ಕೋಬೇಕು. ಹಾಗೆ ನೋಡಿ, ಈ ಥರ ಡಿಸೈನ್ ಕೊಟ್ಟಿರ್ತಾರೆ ಕೆಲವೊಂದು ಬ್ಲೌಸ್ಗಳಲ್ಲಿ, ಬ್ಯಾಕು ಮತ್ತು ಫ್ರಂಟ್ ಸೈಡು. ನೆಕ್ ನೋಡ್ತಿರ್ಬೋದು, ಅಗಲ ಇದೆ ಆದರೆ ಉದ್ದ ಇಲ್ಲ. ಈ ಥರ ಬ್ಲೌಸ್ಗಳಿಗೆ ಯಾವ ಥರ ಡಿಸೈನ್ ಇಡಬೇಕು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಲೆಂತ್ ಎಷ್ಟಿದೆ ನೋಡ್ಕೋಬೇಕು. 15 ಇಂಚಿದೆ. 15 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಎರಡು ಸೈಡು ಈ ಥರ ನೋಡಿಕೊಂಡು ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಮಾರ್ಜಿನ್ಗೂ ಕೂಡ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. 15.5 ಇಂಚ್ ತೊಗೋಬೇಕಾಗುತ್ತೆ. ಮೇಲ್ಗಡೆ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಬಂದ್ಬಿಟ್ಟು 15 ಇದೆ, 7.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಕೆಳಗೂ ಕೂಡ 8 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಡೌನ್. ನೆಕ್ಸ್ಟು ಚೆಸ್ಟ್ ಇದೆ, ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ, ಫ್ರಂಟ್ ಸೈಡು ಹುಕ್ ಯಾವ ಸೈಡ್ ಇರುತ್ತೋ ಅಲ್ಲಿ ನೋಡ್ಕೊಳ್ಳಿ. ಚೆಸ್ಟ್ ಬಂದ್ಬಿಟ್ಟು 9.5 ಇಂಚ್ ಇದೆ, ಸೊ 2 ಇಂಚು ಮಾರ್ಜಿನ್ನು. ಎಕ್ಸ್ಟ್ರಾ ಬಟ್ಟೆ ಬಿಡ್ಕೋಬೇಕು. 2 ಇಲ್ಲ ಅಂದರೆ 1.5 ಬಿಟ್ಟರೂ ಆಯಿತು. ಸೊಂಟದ ಸುತ್ತಳತೆ ನೋಡಿಕೊಂಡು ಅದನ್ನು 4 ಭಾಗ ಮಾಡಬೇಕು. ನೋಡಿ, ಟೇಪ್ ಈ ಥರ 4 ಭಾಗ ಮಾಡ್ಕೊಳ್ಳಿ. 8 ಇಂಚಿದೆ, ಸೊ 1 ಇಂಚು ನಾವೇನು ಕೆಳಗಡೆ ಸೈಡು ಹಿಡಿತೀವಲ್ಲ ಅದಕ್ಕೆ ಹೋಗುತ್ತೆ. ನೋಡಿ, ಫ್ರಂಟು ಮತ್ತು ಬ್ಯಾಕು ಎರಡು ಒಂದೇ ಸಮ ಇದೆ. ನೆಕ್ ಬ್ರಾಡ್ ಇಲ್ಲ, ಅವ್ರು ಬ್ರಾಡ್ ನೆಕ್ ಕೇಳಿದ್ದಾರೆ. ಸೊ ಹಾಗಾಗಿ ನಾನು ಬೋಟ್ ನೆಕ್ಕಲ್ಲಿ ಸ್ವಲ್ಪ ಬ್ರಾಡ್ ಇಕ್ತಾ ಇದ್ದೀನಿ. ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು 2.5 ನೆಕ್ ವಿಡ್ತು. ಮತ್ತು ಕ್ರಾಸ್ ಲೈನ್ ಮಾಡ್ಕೊಡೋಣ ಶೋಲ್ಡರು. ನಾರ್ಮಲ್ ಸ್ಕೇಲಿಂದ ಈ ಥರ ಮಾರ್ಕ್ ಮಾಡ್ಕೋಬೇಕು. ನೋಡಿ, 4 ಇಂಚಿಗೆ ಸ್ವಲ್ಪ ಒಂದು 1/4 ಇಂಚ್ ಕಮ್ಮಿ ಇತ್ತು, ಸೊ 3.25 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಮಾಮೂಲಿ ಕಟಿಂಗ್ ಮಾಡೋದಾದರೆ, ಬಟ್ ಇದು ಡಿಸೈನ್ ಇದೆ, ಸೊ ಸ್ಟಿಚ್ ಮಾಡಬೇಕಾದ್ರೆ ಅದೆಷ್ಟಿದೆ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ, ನಾನು 1 ಇಂಚ್ ಡೌನ್ ಮಾಡಿ ಈ ಥರ ಒಂದು ಶೇಪ್ ಕೊಡ್ತಾ ಇದ್ದೀನಿ. ಬಟ್ ಸ್ಟಿಚ್ ಮಾಡಬೇಕಾದ್ರೆ
ಅದು ಏನು ವರ್ಕ್ ಇದೆ ಅದನ್ನು ನೋಡಿಕೊಂಡು ನಾವಿಲ್ಲಿ ಡಿಸೈನ್ ಮಾಡಬೇಕಾಗುತ್ತೆ. ಇಲ್ಲ ಏನು ಡಿಸೈನ್ ಇಲ್ಲ, ಮಾಮೂಲಿ ಸ್ಟಿಚ್ ಮಾಡ್ತೀವಿ ಅಂದರೆ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಮಾಮೂಲಿ ಸ್ಟಿಚ್ ಮಾಡಿದ್ರು ಆಯಿತು. ಆರ್ಮೋಲ್ ಶೇಪ್ ತೆಗೆದೆ. ನೆಕ್ಸ್ಟು ಆರ್ಮೋಲ್ ಎಷ್ಟಿದೆ ನೋಡೋಣ. ನೋಡಿ, ಈ ಥರ ನೀಟಾಗಿ ಬಟ್ಟೆ ಹಾಕ್ಕೊಂಡು ಟೇಪಲ್ಲಿ ಅಳತೆ ಮಾಡಬೇಕು ಎಷ್ಟಿದೆ ಅಂತ. ನನಗಿಲ್ಲಿ 8.5 ಇಂಚ್ ಬಂದಿದೆ. ಸೊ 8.5 ಇಂಚ್ ಬಂದಿದೆಯಾ ನೋಡ್ಕೊಳ್ಳಿ. ಕರೆಕ್ಟಾಗಿ 8.5 ಇತ್ತು. ನೋಡಿ, ಈ ಥರ ಸೆಂಟರ್ಗೆ ಮಾರ್ಕ್ ಮಾಡಿಕೊಂಡು ಒಂದು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಏನು ಸೈಡ್ ನಾವು 1 ಇಂಚ್ ಬಿಟ್ಟಿದ್ವಲ್ಲ ಅಲ್ಲಿ ಮಾರ್ಜಿನ್ಗೆ ಹೋಗುತ್ತೆ. ನೀಟಾಗಿ ಏನು ಮಾರ್ಕ್ ಮಾಡಿದ್ವಿ ಅಲ್ಲಿ ಕಟ್ ಮಾಡ್ಕೊತಾ ಹೋಗೋಣ. ಕೆಲವೊಂದು ಡಿಸೈನ್ ಬ್ಲೌಸ್ಗಳು ಬಂದಾಗ ಯಾವ ಥರ ಸ್ಟಿಚ್ ಮಾಡೋದು ಕಸ್ಟಮರ್ ಒಂಥರ ಹೇಳ್ತಾರೆ, ಬಟ್ ನಾವು ಬ್ಲೌಸ್ ನೋಡಿದಾಗ ಇದೇನು ಹೀಗಿದೆ, ಈ ಥರ ಕಟ್ ಮಾಡೋದು ಗೊತ್ತಾಗೋದಿಲ್ಲ. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಥರ ಬ್ಲೌಸ್ಗಳು ಬಂದಾಗ ಯಾವ ಥರ ನಾವು ಡಿಸೈನ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೀಟಾಗಿ ಹೇಳ್ಕೊಡ್ತಿದ್ದೀನಿ. ಆದಷ್ಟು ವಿಡಿಯೋ ಫುಲ್ಲು ನೋಡಿ. ಈ ಥರ ಮಾರ್ಕಿಂಗ್ ವೀಲಲ್ಲಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಬ್ಯಾಕ್ ಸೈಡು ಕೂಡ ಮಾರ್ಕ್ ಆಗಿರುತ್ತೆ. ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಈಸಿಯಾಗಿ ಸ್ಟಿಚ್ಚನ್ನ ಮಾಡ್ಬೋದು. ನೋಡಿ, ನೆಕ್ ಡಿಸೈನು ಕೂಡ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಡಿಸೈನ್ ಇರೋದ್ರಿಂದ ಕೆಲವೊಂದಷ್ಟು ಪ್ರಾಬ್ಲಮ್ ಆಗುತ್ತೆ. ಅದನ್ನು ನಾವು ಸ್ಟಿಚ್ ಮಾಡೋವಾಗ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಆ ವರ್ಕಿಗೆ ತಕ್ಕಂತೆ ನಾವಲ್ಲಿ ಸ್ಟಿಚ್ಚನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬ್ಯಾಕ್ ಸೈಡ್ ಏನಿದೆ ಅದನ್ನು ಫ್ರಂಟ್ ಸೈಡ್ಗೆ ಹಾಕ್ಕೊಂಡು ಕಟ್ ಮಾಡಬೇಕು. ನೋಡಿ, ಈ ಥರ ಸೈಡ್ ಇದ್ದಾಗ ಒಂದು 1/2 ಇಂಚ್ ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಏನು ಬ್ಯಾಕ್ ಸೈಡ್ ಬ್ಲೌಸ್ ಕಟ್ ಮಾಡಿದ್ದೀವಿ ಅದನ್ನೇ ಹಿಡ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಶೋಲ್ಡರ್ ಟು ಅಪೆಕ್ಸ್ ಎಷ್ಟಿದೆ ನೋಡ್ಕೊಳ್ಳಿ. 11 ಇಂಚ್ ಇದೆ. ಮತ್ತು ಶೋಲ್ಡರ್ ಟು ಲೋ ಚೆಸ್ಟ್ ಎಷ್ಟಿದೆ ನೋಡ್ಕೋಬೇಕು. 14 ಇದೆ. ಸೊ ನಾನಿಲ್ಲಿ 14ಗೆ ಮಾರ್ಕ್ ಮಾಡ್ಕೋತೀನಿ. 11 ಪರ್ ಚೆಸ್ಟು. ಗೆ ನಾವು 4 ಟಕ್ಸು ಬೆಲ್ಟ್ ಇಡ್ತೀವಿ ಅಂತಂದರೆ ಮಾರ್ಕ್ ಮಾಡ್ಕೋಬೇಕು. ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ನಾನಿಲ್ಲಿ ಕೆಳಗೆ 1/4 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಏನು ನಾವು ಸ್ಟಾರ್ಟಿಂಗ್ ಮಾರ್ಕ್ ಮಾಡ್ತಿರ್ತೀವಿ ಅದಕ್ಕೂ ಸ್ವಲ್ಪ ಕೆಳಗೆ 1 ಇಂಚ್ ಇಲ್ಲಾಂದರೆ 1/4, 1.5 ಇಡ್ಬೋದು. ನೋಡಿ, ಅಪೆಕ್ಸ್ ಪಾಯಿಂಟು 4 ಇಂಚ್ ಇದೆ. 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ.
ಮೇಲೆ 4 ಇಂಚ್ ಇತ್ತಲ್ಲ, ಕೆಳಗೆ ನಾವು 3.5 ಇಂಚಿಗೆ ಮಾಡ್ಕೋಬೇಕು. 1/2 ಇಂಚ್ ಕಮ್ಮಿ ಇರಲಿ. ನೋಡಿ, ಕೆಳಗಡೆ ನಾವು ಟಕ್ಸ್ ಹಿಡಿಬೇಕಲ್ಲ, 2 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಫ್ರಂಟ್ ಸೈಡು 1/2 ಇಂಚ್ ಕಮ್ಮಿ ಮಾಡ್ಕೋಬೇಕು. ಮತ್ತು ಶೇಪ್ ಕೊಡೋಣ ನೀಟಾಗಿ ಫ್ರಂಟ್ ಸೈಡು. ಮತ್ತು 1/2 ಇಂಚು ಸೆಂಟರಿಗೆ ಮಾರ್ಕ್ ಮಾಡಿಕೊಂಡು ಸೈಡಲ್ಲಿ 1/2 ಇಂಚು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕ್ರಾಸ್ ಆಗಿ ಬರಬೇಕಲ್ಲ, ಅದಕ್ಕೆ ನೆಕ್ಕು ನಾನಿಲ್ಲಿ 5 ಇಂಚ್ ಮಾರ್ಕ್ ಮಾಡಿದ್ದೀನಿ, 5.5 ಇಂಚ್ ಮಾಡಿದ್ದೀನಿ. ಬ್ಯಾಕು ಬೋಟ್ ನೆಕ್ ಹಾಕಿರೋದ್ರಿಂದ ಫ್ರಂಟು ಜಾಸ್ತಿ ಡೀಪ್ ಕೊಡಬಾರ್ದು, ಕೊಟ್ಟರೆ ಲೂಸ್ ಬರುತ್ತೆ. 5.5 ಇಲ್ಲ 6 ಇಂಚ್ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ನೋಡಿ, ಸೆಂಟರ್ ಮಾರ್ಕ್ ಅಷ್ಟೇ 1 ಇಂಚ್ ಮಾಡ್ಕೊತಿದ್ದೀನಿ. ವೇಸ್ಟ್ ಎಷ್ಟಿದೆ ನೋಡಿಕೊಂಡು ನೋಡಿ, 3.5 ಇದೆ. 2 ಇಂಚ್ ಬಿಟ್ಟುಬಿಟ್ಟು 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು, ಅಲ್ಲೇನು ಮಾರ್ಜಿನ್ ಹೋಗುತ್ತೆ ಅಲ್ವಾ, 1/4 ಇಂಚು, ಸೊ 3/4 ಇಂಚಿಗೆ ಮತ್ತೆ ಮಾರ್ಕ್ ಮಾಡಿಕೊಂಡು 2 ಇಂಚಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲೂ ಅಷ್ಟೇ 2 ಇಂಚ್ ಮಾರ್ಕ್ ಮಾಡಿ 3/4 ಇಂಚು ಮಾರ್ಕ್ ಮಾಡಿಕೊಂಡು ಲೈನ ಹಾಕ್ಕೊಳ್ಳೋಣ. ನಮಗೆ ಸೈಡ್ ಬಟ್ಟೆ ಎಷ್ಟು ಬಿಡಬೇಕು ನೋಡ್ಕೊಳ್ಳಿ. 2 ಇಂಚ್ ಅಂದರೆ 2 ಇಂಚು, ಇಲ್ಲ 1.5 ಇಂಚು, ಇಲ್ಲ 1 ಇಂಚು. ನೋಡಿ, ಈ ಥರ ಕ್ರಾಸಾಗಿ ಲೈನ್ ಮಾಡಿಕೊಂಡ್ರೆ ಬ್ಯಾಕ್ ಸೈಡು ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ಎರಡು ಕೂಡ ಒಂದೇ ಸಮವಾಗಿ ಕೂರುತ್ತೆ. ಇಲ್ಲಾಂದರೆ ಬ್ಯಾಕು ಕಮ್ಮಿ, ಫ್ರಂಟು ಜಾಸ್ತಿ ಆಗುತ್ತೆ. ನಾನಿಲ್ಲಿ ಮತ್ತೆ 6 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನಾವು ನೆಕ್ಕು 4 ಇಂಚ್ ಇಟ್ಟಿರೋದ್ರಿಂದ ಜಾಸ್ತಿ ಬ್ರಾಡು ತೆಗಿಬಾರ್ದು. 5.5 ಇಲ್ಲಾಂದರೆ 6 ಇಂಚ್ ಅಷ್ಟೇ. ನೀಟಾಗಿ ಕಟ್ ಮಾಡ್ಕೊತಾ ಹೋಗೋಣ. ನೋಡಿ, ಆರ್ಮೋಲು ಕಟ್ ಮಾಡಬೇಕಾದ್ರೆ ಬ್ಯಾಕ್ ಕಟ್ ಮಾಡೋದಕ್ಕಿಂತ ಮೊದಲು ಫ್ರಂಟ್ ಕಟ್ ಮಾಡಿ. ನೆಕ್ಸ್ಟು ಈ ಥರ ಏನು ಮಾರ್ಕ್ 1/2 ಇಂಚ್ ಬಿಟ್ಟು ಮಾರ್ಕ್ ಮಾಡಿರ್ತೀವಿ ಅಲ್ಲಿ ಕಟ್ ಮಾಡಿಕೊಂಡು ನೋಡ್ಕೊಳ್ಳಿ. ಇನ್ನೊಂದು ಸೈಡು ಕಟ್ ಮಾಡೋಕ್ಕೆ ಹೋಗಬೇಡಿ. ಈಗ ಟೇಪ್ ಹಿಡ್ಕೊಂಡು ನೋಡಿ, ನೋಡಿ 5 ಕಾಲಿದೆ, ಮತ್ತು 5 ಕಾಲಿಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೋಬೇಕು. ಮೇಲ್ಗಡೆನೂ ಅಷ್ಟೇ ಏನು ಅಪೆಕ್ಸ್ ಪಾಯಿಂಟ್ ಇದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ.
ಪಾಯಿಂಟ್ಸ್ ಏನಿದೆ ನೋಡಿ, ಮಾರ್ಕಿಂಗ್ ವೀಲಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಸ್ಲೀವ್ ಯಾವ ಥರ ಕಟಿಂಗ್ ಮಾಡೋದು ಅಂತ ನೋಡೋಣ. ನೆಕ್ಸ್ಟು ನೋಡಿ, ಆರ್ಮೋಲ್ ಎಷ್ಟಿದೆ, 8.5 ಇದೆ ನೋಡಿ. ಈ ಥರ 8.5 ಇದ್ದರೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 9.5ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಬಟ್ಟೆ ಕಮ್ಮಿ ಇದ್ದರೆ ಈ ಥರ ಸೈಡಿಗೆ ಎಳ್ಕೊಂಡು 9.5 ಇಂಚಿಗೆ ಇಟ್ಕೊಡಿ. ಇನ್ನು ಒಂದು ಸೈಡ್ ಮಾತ್ರ ನಾವು ಬಟ್ಟೆನ ಅಟ್ಯಾಚ್ ಮಾಡಬೇಕಾಗುತ್ತೆ. ಕೆಳಗಡೆ ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು, ಅದು ಮಾರ್ಜಿನ್ಗೆ ಹೋಗುತ್ತೆ. ಮತ್ತು ಈ ಥರ ಸ್ಲೀವ್ನ ಲೈನಿಂಗ್ ಬಟ್ಟೆ ಮೇಲೆ ಹಾಕಿ ಮಾರ್ಕ್ ಮಾಡಿ, ಅದು ಏನು ಸ್ಟಿಚ್ ಹಾಕಿರ್ತಾರೆ ನೋಡಿ ಅಲ್ಲಿ ಮಾರ್ಕ್ ಮಾಡಿಕೊಂಡು ಅದರಿಂದ 1/2 ಇಂಚ್ ಮೇಲೆ ಮಾರ್ಕ್ ಮಾಡಿ, ಏಕೆಂದರೆ ಮಾರ್ಜಿನ್ಗೆ ಹೋಗುತ್ತೆ. ಸೊ ಹಾಗಾಗಿ ಈ ಥರ ಸ್ಟ್ರೈಟಾಗಿ ಲೈನ್ ಹೇಳ್ಕೊಂಡು ನೋಡಿಕೊಳ್ಳಿ. ಆರ್ಮೋಲ್ ಡೌನ್ ಎಷ್ಟಿದೆ, 4 ಇಂಚ್ ಇದೆ ಇದರಲ್ಲಿ. ಹಾಗೆ ಟೇಪ್ ಮೂಲಕ 8.5 ಕರೆಕ್ಟಾಗಿ ಬಂದಿದೆಯಾ ನೋಡಿ. ಸ್ವಲ್ಪ 1/2 ಇಂಚು ಜಾಸ್ತಿ ಇದೆ, ಜಾಸ್ತಿ ಮಾಡ್ಕೋಬೇಕು. ಮತ್ತು ಈ ಥರ ನೀಟಾಗಿ ಫ್ರಂಟ್ ಸೈಡ್ಗೆ ಶೇಪ್ನ ತಕ್ಕೊಳ್ಳಿ. ಹಾಗೆ ಲೂಸಿಂಗ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. 5.5 ಇದೆ. ಸೊ 5.5 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ನೀಟಾಗಿ ಕಟ್ ಮಾಡ್ಕೊತಾ ಹೋಗೋಣ. ನೋಡಿ, ಆ ಸೈಡ್ ಏನಿದೆ ಅಲ್ಲಿಗೆ ಬಟ್ಟೆನ ಹಚ್ಕೋಬೇಕಾಗುತ್ತೆ. ನೆಕ್ಸ್ಟು ಪೀಸ್ ಏನಿದೆ ಅದನ್ನು ಹಾಕ್ಕೊಂಡು, ಮೇನ್ ಪೀಸ್ ಹಾಕ್ಕೊಂಡು ನೀಟಾಗಿ ಏನು ಡಿಸೈನ್ ಇದೆ ಅದರ ಸೆಂಟ್ರಿಗೆ ನಾನಿಲ್ಲಿ ಗುಂಡ್ಪಿನ್ ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ನೋಡ್ಕೊಂಡು ಇಟ್ಕೊಳ್ಳಿ. ಮತ್ತು ಫ್ರಂಟ್ ಸೈಡು ಕೂಡ ಅಲ್ಲೇ ಇರೋದ್ರಿಂದ ಫ್ರಂಟ್ ಸ್ವಲ್ಪ ಕಮ್ಮಿ ಬರುತ್ತೆ, ನೋಡಿಕೊಂಡು ಇಟ್ಕೋಬೇಕು. ನೋಡಿ, ಸ್ವಲ್ಪ ಕಮ್ಮಿ ಬರ್ತಿದೆ. ನಾವು ಅಲ್ಲಿಗೆ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ಸ್ ಫ್ರಂಟ್ ಸೈಡ್ ಇದು ಕಟ್ ಮಾಡ್ತಾ ಇರೋದು. ನೋಡಿ, ನೀಟಾಗಿ ಬಟ್ಟೆ ಹಾಕ್ಕೊಂಡು ಈ ಥರ ಫ್ರಂಟ್ ಸೈಡ್ದು ಕಟ್ ಮಾಡ್ತಾ ಹೋಗೋಣ. ಗುಂಡು ಪಿನ್ ಹಾಕ್ಕೊಳ್ಳಿ, ಜರ್ಕಾಡಬಾರ್ದು ಅಂತ. ಫ್ರಂಟ್ ಸ್ವಲ್ಪ ಸಾಲ್ಟೇಜ್ ಇದ್ದರೆ ಬಟ್ಟೆ ಅಟ್ಯಾಚ್ ಮಾಡಬೇಕು. ಸ್ಲೀವ್ಗೂ ಕೂಡ ಡಿಸೈನ್ ಇದೆ, ಕರೆಕ್ಟಾಗಿ ಸೆಂಟ್ರಿಗೆ ಹಾಕ್ಕೋಬೇಕು.
ನೋಡಿ ಈ ಥರ ಸೆಂಟರ್ಗೆ ಇಕ್ಕೊಂಡು ಲೈನಿಂಗ್ ಬಟ್ಟೆನ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಫ್ರಂಟ್ ಸೈಡು ಪ್ರಿನ್ಸಸ್ ಕಟ್ ಸೈಡು ಏನಿರುತ್ತೆ ಕಟ್ ಮಾಡಿರೋದು ಅದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊತಾ ಹೋಗೋಣ. ನೋಡಿ ಈ ಥರ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.